ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಉಳುಸೊಪ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಕಡೆ ಇದನ್ನು ಉಳುಸೊಪ್ಪು ಅಂತಾರೆ, ಬೇರೆ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ಅಂದರೆ ಇದು ಶೀಶಪ್ ಥರ, ಅಂದರೆ ಶೀಶಪ್ಪು ಅಂದರೆ ನಮ್ಮ ಕಡೆ ಮೊಸೊಪ್ಪನ್ನ ನಮ್ಮ ಕಡೆ ಶೀಶಪ್ ಅಂತಾರೆ. ಸೊ ಮೊಸೊಪ್ಪು ಥರ ಅನಿಸುತ್ತೆ ಸಾರು ನೋಡಿದರೆ, ಬಟ್ ಮೊಸೊಪ್ಪಲ್ಲ, ಇದು ಉಳುಸೊಪ್ಪು ಅಂತ. ನಾವು ಸೊಪ್ಪಲ್ಲೇ ನಾವು ಮೊಸೊಪ್ಪು ಬೇರೆ ಥರ ಮಾಡ್ತೀವಿ ಮತ್ತು ಉಳುಸೊಪ್ಪು ಅಂತಲೂ ಮಾಡ್ತೀವಿ. ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ಒಂದು ಸಲ ಹೇಳ್ಕೊಡ್ತೀನಿ ಬನ್ನಿ. ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ, ಮತ್ತು ಇದನ್ನು ದೋಸೆಗೆ ಮತ್ತು ಚಪಾತಿಗೆಲ್ಲ ನಮ್ಮ ಕಡೆ ಸ್ವಲ್ಪ ಇದನ್ನು ಈ ಥರ ತೆಳು ಮಾಡ್ಕೊಳೋದು ಬದಲು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೆಲ್ಲ ಮತ್ತು ಇಡ್ಲಿಗೂ ಅಷ್ಟೇ ಇದನ್ನು ಮಾಡ್ತಾರೆ. ಸಖತ್ತಾಗಿರುತ್ತೆ ಮಾತ್ರ, ಎಲ್ಲದಕ್ಕೂ ಅಷ್ಟೇ, ಅನ್ನ ದೋಸೆ ಇಡ್ಲಿ ಚಪಾತಿ ಇದು ಎಲ್ಲದಕ್ಕೂ ಅಷ್ಟೇ ಚೆನ್ನಾಗಿ ಹೊಂದುತ್ತೆ ಇದು. ನೋಡಿ, ನಾನು ಮೊದಲಿಗೆ ಸೊಪ್ಪು ತೊಗೊಂಡಿದ್ದೀನಿ, ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೇಕಂದರೆ ಯಾವ ಸೊಪ್ಪು ಬೇಕಾದರೂ ಹಾಕ್ಬೋದು, ಇದಕ್ಕೆ ಮಿಕ್ಸ್ಡ್ ಸೊಪ್ಪು ಹಾಕ್ಬೋದು. ನಾನಿಲ್ಲಿ ಒಂದೇ ಒಂದು ಸೊಪ್ಪು ಥರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹೊಲದಲ್ಲಿ ಸಿಗುತ್ತಲ್ಲ ಸೊಪ್ಪು, ಅದು ಯಾವ್ದು ಸೊಪ್ಪಾದರೂ ಬೇಕಾದರೂ ಇದಕ್ಕೆ ಹಾಕ್ಬೋದು. ಮತ್ತು ಇಲ್ಲಿ ನಾನು ಮಿಕ್ಸ್ ಕಾಳು ತೊಗೊಂಡಿದ್ದೀನಿ, ಎಲ್ಲ ಥರದ್ದು ಮಿಕ್ಸ್ ಕಾಳು, ಅವರೆಕಾಳು, ಕಡಲೆಕಾಳು ಮತ್ತು ಹೆಸರು ಕಾಳು, ಅಲಸಂದೆ ಕಾಳು ಮತ್ತು ಇದು ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಬೇಳೆನೂ ಹಾಕ್ಕೋಬೋದು ಅದಕ್ಕೆ. ನಾನು ಎಲ್ಲ ಥರನೂ ಕಾಳನ್ನು ನೆನೆಸಿ ಇಟ್ಟಿದ್ದೀನಿ. ಬಟಾಣಿ ಕಾಳನ್ನೂ ಸಹಿತ ಹಾಕಿದ್ದೀನಿ. ಒಂದು 4-5-6 ಥರದ ಕಾಳನ್ನೆಲ್ಲ ನೆನೆಸಿ ಇಟ್ಟಿದ್ದೆ ನಾನು. ಸೊ ಇದಕ್ಕೆ ನೆನೆಸಿ ಹಾಕಿ, ಯಾಕಂದರೆ ಅದು ನೆನೆಸಿಲ್ಲ ಅಂದರೆ ಕಾಳು ಬೇಯಲ್ಲ. ಸೊ ನೆನೆಸಿದ್ದೀನಿ ನಾನು. ಇವಾಗ ನೋಡಿ, ನಾನು ಮಸಾಲೆ ರುಬ್ಬೋದಕ್ಕೆ ಅಂತ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಅಷ್ಟು ರುಬ್ಬಿದ್ದೀನಿ ಅಷ್ಟೇ. ಇವಾಗ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸೊಪ್ಪನ್ನ ಕುಕ್ಕರಿಗೆ ಹಾಕ್ಬಿಟ್ಟು, ಕಾಳನ್ನೆಲ್ಲ ಏನೇನು ಕಾಳು ತೊಗೊಂಡಿದ್ವಲ್ವ ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕುಕ್ಕರೊಳಗೆ ಹಾಕ್ಬಿಟ್ಟು, ಇವಾಗ ನಾನು ಖಾರ ರುಬ್ಬಿದ್ನಲ್ಲ ಆ ಖಾರನೂ ಅದರೊಳಗೆ ಹಾಕಿ ಫಸ್ಟು ನಾನು ಇದನ್ನು ವಿಶಲ್ ಹೊಡಿಸ್ತೀನಿ. ಸೊ ನಾನು ಈ ಥರನೇ ಮಾಡೋದು, ಬೇರೆ ಆ ಥರ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನ್ನ ಸ್ಟೈಲ್ ಇದು. ನಾನು ಮಾಡೋದು ಇದೇ ಥರನೇ, ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಇದನ್ನು ನಾವೇನೇನು ರುಬ್ಬಿದ್ದೀವಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇವಾಗ ಇದನ್ನು ಒಂದು 3 ವಿಷಲ್ ಹೊಡ್ಸೋಣ. ಒಂದು 3 ವಿಷಲ್ ಆದರೂ ಹೊಡಿಸ್ಬೇಕು. ಮತ್ತು ಜಾಸ್ತಿ ಏನು ಹೊಡ್ಸೋಕೆ ಹೋಗಬೇಡಿ, ಯಾಕಂದರೆ ಎಲ್ಲ ನೆನೆಸಿರ್ತೀವಲ್ಲ ಕಾಳು, ಆಲ್ಮೋಸ್ಟ್ ಎಲ್ಲ ಬೆಂದುಬಿಡುತ್ತೆ ಬೇಗನೆ. ನೋಡಿ, ಇವಾಗ ನಾನು 3 ವಿಷಲ್ ಹೊಡೆದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಇಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾವು ಸಪ್ರೇಟಾಗಿ ಈಗ ಒಗ್ಗರಣೆ ಕೊಡಬೇಕು ಇವಾಗ. ಮತ್ತು ನಾನು ಇದಕ್ಕೆ ಧನಿಯಾ ಪೌಡ್ರನ್ನ ನಾನು ಲಾಸ್ಟಿಗೆ ಹಾಕ್ತೀನಿ. ಮೊದಲಿಗೆ ಇಲ್ಲೆಲ್ಲ ಬೆಂದಿರುತ್ತಲ್ವ ಅದನ್ನು ಸ್ವಲ್ಪ ನೀಟಾಗಿ ಮಸ್ಕೊಳ್ಳೋಣ, ಯಾಕಂದರೆ ಅದೇ ನುರಿಯಲ್ಲ, ಕಾಳುಗಳೆಲ್ಲ ಹಾಕಿರ್ತೀವಲ್ಲ ನುರಿಯಲ್ಲ. ಬಟ್ ಅದು ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ 1-2 ಸತಿ ನೀಟಾಗಿ ಅದನ್ನು ಮಸ್ತ್ಬಿಟ್ಟು ಇವಾಗ ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಥರ ಆಗುತ್ತೆ ಸಾರು, ಬಟ್ ಅದು ಗಟ್ಟಿಗೆ ಬರೋಕ್ಕೆ ಏನಾಗಬೇಕು ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡಿ, ನಾನು ಹುಣಸೆ ರಸ ತೊಗೊಂಡಿದ್ದೆ ಸ್ವಲ್ಪ, ಆ ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಹುಣಸೆ ರಸ ಮೇನ್ ಇದಕ್ಕೆ ಚೆನ್ನಾಗಿರುತ್ತೆ, ಹುಣಸೆ ರಸ ಹಾಕಲೇಬೇಕು. ನೀವು ಟೊಮೊಟೊ ಹಾಕಿದರೂ ಹುಣಸೆ ರಸ ಯೂಸ್ ಮಾಡಲೇಬೇಕು. ಆಮೇಲೆ ಇಲ್ಲೊಂದು ಬೌಲಿಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು, ಈಗ ಬಜ್ಜಿ ಬೋಂಡೆಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಒಂದು ಸ್ಪೂನು ಸ್ವಲ್ಪನ ಹಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೀಗ ಸಾರಿದೆಯಲ್ಲ ಆ ಸಾಂಬಾರೊಳಗೆ ಹಾಕಿದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಗಟ್ಟಿಗೆ ಬರುತ್ತೆ ಸಾಂಬಾರು. ಅಷ್ಟೇ, ಇನ್ನೇನಿಲ್ಲ. ಇದನ್ನು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ. ವೀಡಿಯೋ ನೋಡಿದ್ರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಆಮೇಲೆ ನೋಡಿ, ಇಲ್ಲಿ ನಾನು ಅದನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಸಪ್ರೇಟಾಗಿ ನಾನು ಒಗ್ಗರಣೆ ಕೊಡಬೇಕು. ಬಟ್ ಇದು ಸಾಂಬಾರು ಸಹ ನೀವು ಟ್ರೈ ಮಾಡಲೇಬೇಕು, ಸಖತ್ತಾಗಿರುತ್ತೆ. ಅಂದರೆ ಬೇರೆ ಕಡೆ ಇದನ್ನು ಗಟ್ಟಿ ಸೊಪ್ಪು ಅಂತ ಅಂತಾರೆ ಅನಿಸುತ್ತೆ ಮೋಸ್ಟ್ಲಿ, ನನಗೆ ಅಷ್ಟು ಆಲ್ಮೋಸ್ಟ್ ಗೊತ್ತಿಲ್ಲ ನನಗೆ ಅಷ್ಟು ಕ್ಲಿಯರಾಗಿ. ಬಟ್ ನಮ್ಮ ಕಡೆ ಮಾತ್ರ ಉಳುಸೊಪ್ಪು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಾನು ಇದಕ್ಕೆ ಮತ್ತು ಸಪ್ರೇಟಾಗಿ ಒಗ್ಗರಣೆ ಹಾಕ್ಬೇಕಲ್ಲ, ಸಪ್ರೇಟಾಗಿ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದು ಸ್ವಲ್ಪ ಫ್ರೈ ಮಾಡೋಣ. ಅದನ್ನು ಇದಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ, ಅದು ತಿನ್ನುವಾಗ ಮಧ್ಯೆ ಸಿಗುತ್ತಲ್ಲ ಸೂಪರಾಗಿರುತ್ತೆ, ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ ಹೆಚ್ಚಿರೋಂಥ ಟೊಮೊಟೊನ್ನು ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊನ ಹಾಕ್ಬಿಟ್ಟು ನೀಟಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಅಡುಗೆ ಅರಿಶಿನ ಹಾಕ್ತೀನಿ. ಅಡುಗೆ ಅರಿಶಿನ ನಾನು ಪ್ರತಿಯೊಂದು ಅಡುಗೆಗೂ ನಾನು ಆಲ್ಮೋಸ್ಟ್ ಅಡುಗೆ ಅರಿಶಿನ ಬಳಸಿರ್ತೀನಿ. ನೋಡಿರ್ಬೋದು ನನ್ನ ಅಡುಗೆ ಎಲ್ಲ ವೀಡಿಯೋನ ನೋಡಿ, ನಾನು ಎಲ್ಲದಕ್ಕೂ ಅಡುಗೆ ಅರಿಶಿನ ಬಳಸ್ತೀನಿ ನಾನು, ಅಂದರೆ ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇಲ್ಲಿ ನಾನು ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದನ್ನು ನಾವು ಸ್ಟವ್ ಆಫ್ ಮಾಡಬೇಕು. ಇದನ್ನು ಒಗ್ಗರಣೆ ಎಲ್ಲ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಇಲ್ಲಿ ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಂದು ಕಡೆ ಸಾರನ್ನ ಆಲ್ರೆಡಿ ಕುದಿಯಕ್ಕಿಟ್ಟಿದ್ದೆ ಅಲ್ವಾ, ಇವಾಗ ನಾನೇನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಒಗ್ಗರಣೆನ ಅದನ್ನು ಸಾಂಬಾರಿಗೆ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಡುಗೆ ಅರಿಶಿನ ಹಾಕೋದ್ರಿಂದ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಸಖತ್ತ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದು ಸಲ ಮಸ್ತ್ ಟ್ರೈ ಮಾಡಿ ನೋಡಿ, ಮಸ್ತಾಗಿರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಅದೆಲ್ಲ ಉಳಿದಿದ್ದೆ ಅಲ್ವ, ಅದಕ್ಕೆ ಸ್ವಲ್ಪ ಇದನ್ನೇ ಸಾಂಬಾರನ್ನ ಹಾಕ್ಬಿಟ್ಟು
ಅದನ್ನು ಸ್ವಲ್ಪ ನೀಟಾಗಿ ಹಾಕ್ಬಿಟ್ಟು ಇನ್ನೊಂದ್ಸಲ ಹಾಕ್ಬಿಟ್ಟು ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ಈಗ ನಿಮಗೆ ತೆಳು ಬೇಕು ಗಟ್ಟಿಗೆ ಬೇಕು ನೋಡಿಕೊಂಡು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ನೋಡಿ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನೆಲ್ಲ ಹಾಕಿರ್ತೀವಲ್ಲ, ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀವಲ್ಲ, ಅದು ಕುದೀತಾ ಗಟ್ಟಿಗೆ ಆಗೇ ಆಗುತ್ತೆ. ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸ್ವಲ್ಪ ಚಪಾತಿ, ದೋಸೆ, ಇಡ್ಲಿ ಈ ಥರ ಇದಕ್ಕೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಇದನ್ನು ಸಾಂಬಾರನ್ನ ಗಟ್ಟಿಗೆ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಈರುಳ್ಳಿಕಾಯಿನೆಲ್ಲ ಹಾಕ್ಬಿಟ್ಟು ಜಾಸ್ತಿ ಕುದಿಸಿ ತಿಂದರೆ ಇದ್ರ ಮುಂದೆ ಯಾವ ಪಲ್ಯನೂ ಬೇಡ, ಏನು ಬೇಡ, ಅಷ್ಟು ಸಖತ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ನಾವು ಅದೇ ಥರನೇ ಮಾಡೋದು. ನೋಡಿ ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕ್ಬಿಟ್ರೆ ನೋಡಿ ಸಖತ್ತಾಗಿರುತ್ತೆ ಅಂತ. ಅಂದರೆ ಕಾಯಿ ತುರಿ ಹಾಕಲೇಬೇಕು, ಚೆನ್ನಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಮತ್ತು ಇದಕ್ಕೆ ಬೇರೆ ತರಕಾರಿ ಕೂಡ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಬೇಕು ಅಂದರೆ ನೀವು ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಹಾಕೊಂಡು ಮಾಡ್ಕೋಬೋದು. ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಸಾಂಬಾರು, ಸೂಪರಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ವೀಡಿಯೋ ನೋಡಿದಾರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್.